ಮಂಗಳೂರು ಮೀನಿನ ಸಾರು. ಸೊ ಮಂಗಳೂರು ಮೀನಿನ ಸಾರಿಗೆ ಬೇಕಾಗುವ ಪದಾರ್ಥಗಳು: ಪಾಂಪಟ್ ಮೀನು ಒಂದು ಅರ್ಧ kg, ಸ್ವಲ್ಪ ಒಂದು ಬಟ್ಲು ಹುಣಸೆ ಹಣ್ಣಿನ ಹುಳಿ, ಆಯ್ತಾ, ಒಂದು ಸ್ವಲ್ಪ ಕೊತ್ತಂಬರಿ ಬೀಜ, ಒಂದು ಚಮಚ ಜೀರಿಗೆ, ಒಂದು 5-6 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಉಪ್ಪು, ಕೊಬ್ಬರಿ ಎಣ್ಣೆ, 1 ಕಪ್ಪು ಹಸಿ ಕೊಬ್ಬರಿ, ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಹಸಿ ಮೆಣಸಿನ್ಕಾಯಿ, 1 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು. ಏನಿವತ್ತು ಕೊಬ್ಬರಿ ಎಣ್ಣೆ ಇಟ್ಕೊಂಡ್ಬಿಟ್ಟಿದ್ಯಾ ಸ್ಪೆಷಲ್ ಆಗಿ? ಮಂಗಳೂರು ಅಂದ್ರೆ ಕೊಬ್ಬರಿ ಎಣ್ಣೆ ಇರಬೇಕು. ಸರಿ ಸರಿ ಸರಿ. ಸೊ ಅಮ್ಮ, ಮಂಗಳೂರು ಮೀನಿನ ಸಾರು ಫಸ್ಟ್ ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳೋಣ. ಆ ಬೌಲ್ ತಗೊಂಡ್ ಬಾ. ಅಂದ್ರೆ ಮೆಣಸಿನ್ಕಾಯಿನ ಸ್ವಲ್ಪ ನೆನೆಸಿಟ್ಕೊಂಡ್ರು ಪರವಾಗಿಲ್ಲ. ಯಾವುದು? ಈ ಒಣಮೆಣಸಿನ್ಕಾಯಿ ನೀರಲ್ಲಿ ನೆನೆಸ್ಬೇಕಾ? ನೆನೆಸ್ಬೇಕು. ಇಲ್ಲ ಅಂತಂದ್ರೆ ಟೈಮ್ ಇಲ್ಲ ಅಂತಂದ್ರೆ ಬೇಯಿಸ್ಕೋಬೇಕು. ಅಚ್ಚ ಖಾರದ ಪುಡಿ ಅಂತ ಏನೂ ಆಗ್ತಾ ಇಲ್ಲ. ಸೊ ಅದಕ್ಕೆ ಇದೇ ಮೆಣಸಿನ್ಕಾಯಿ. ಓಕೆ. ಪುಡಿ ಬದಲು ಮೆಣಸಿನ್ಕಾಯಿ ಹಾಕ್ತಿದ್ಯಾ? ಸೊ ಸ್ವಲ್ಪ ನೀರಲ್ಲಿ ನೆಂದರೆ ಅಥವಾ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಓಕೆ. ಯಾಕಮ್ಮ ಅದನ್ನು ನೀರಲ್ಲಿ ನೆನೆಸೋದು? ಮೆತ್ತಗಾಗುತ್ತೆ, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಓ, ಕಲರಿಗೋಸ್ಕರನಾ? ಸೊ ಸ್ವಲ್ಪ ಮುಚ್ಚಳ ತಗೊಂಡ್ ಬಾ. 1-2 ನಿಮಿಷ ಬೇಯಿಸೋಣ. ಈಗ ಇದಾಗಿದೆ, ಸ್ವಲ್ಪ ಕಡಿಮೆ ಆಫ್ ಮಾಡ್ಬಿಟ್ಟು 1-2 ನಿಮಿಷ ಬಿಟ್ಬಿಡೋಣ. ಆಯ್ತಾ? ತಣ್ಣಗಾಗೋಷ್ಟರಲ್ಲಿ ಇನ್ನೊಂದು ಬೇರೆ ಬ್ರೌನ್ ಕಲರ್ ಆ ಪಾತ್ರೆ ತಗೊಂಡ್ ಬಾ. ಅಮ್ಮ, ಸೊ ಈ ಪಾತ್ರೆ ಕಾದಿದೆಯಲ್ಲ, ಇದಕ್ಕೆ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಇಲ್ಲದೆ ಇದ್ರೆ ಅದು ರುಚಿನೇ ಬರಲ್ಲ. ಸೊ ಇದು ಸ್ವಲ್ಪ ಕಾಯ್ಲಿ ಅಮ್ಮ. ಸೊ ಇದು ಕಾಯ್ತಾ ಇರ್ಲಿ ಅಮ್ಮ ಎಣ್ಣೆ. ಸೊ ಮಿಕ್ಸಿ ಜಾರ್ ತಗೊಂಡ್ ಬಾ. ತಗೋ. ಇದಕ್ಕೆ ಏನ್ ಮಾಡ್ತಿದ್ಯಾ? ಈ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿ. ತುಂಬಾ ಸ್ಪೈಸಿ ಆಗಿರುತ್ತೆ ಅಲ್ಲ? ತುಂಬಾ ಇಷ್ಟ ಆದವರು. ಇದು ಯಾವ ಮೆಣಸಿನ್ಕಾಯಿ? ಗುಂಟೂರು ಮೆಣಸಿನ್ಕಾಯಿನೇ. ಬೇಕಂದ್ರೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು. ಈ ನೀರೆಲ್ಲನೂ ಹಾಕೊಂಡು ಇದ್ರ ಜೊತೆಗೇನೆ ತೆಂಗಿನಕಾಯಿ, ಸೊ ಹಾಗೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಬೀಜ. ಓಕೆ. ಇಷ್ಟಾದ್ರೂ ಸ್ವಲ್ಪ ಹುರ್ಕೋಬಹುದು, ಇಲ್ಲಾಂದ್ರೆ ಹಾಗೇನೂ ಹಾಕೋಬಹುದು. ಇದೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಬಾ. ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬಹುದು. ಸರಿ, ಆಯ್ತಾ? ನೋಡಮ್ಮ, ನೋಡು ನೀನು ಒಂದ್ಸಲ. ಬೇಕು ಅಂದ್ರೆ ಇನ್ನು ಹಾಕೊಳ್ತೀನಿ. ಸೊ ಎಣ್ಣೆ ಕಾಯ್ಬಿಟ್ಟಿತ್ತು. ಓಕೆ, ಸಾಕಾ? ತಗೋ. ಸೊ ಎಣ್ಣೆ ಕೂಡ ಚೆನ್ನಾಗಿ ಕಾದ್ಬಿಟ್ಟಿದೆ ಅಮ್ಮ. ಸೊ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಣ. ಇತ್ತರಲ್ಲ ಸ್ಪೂನು? ಇದು ತಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಹುರ್ಕೊಂಡ್ಮೇಲೆ ರುಬ್ಕೊಂಡಿದ್ದೀವಲ್ಲ ಪೇಸ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಇನ್ನೊಂದು ಸ್ವಲ್ಪ ಇದೆ ಅದರಲ್ಲಿ ಅಮ್ಮ. ಬಟ್ಟೆ ಕೊಡು. ಇಲ್ಲೇ ಇದೆ, ನೀನು ಹೇಳು, ನಾನು ಹಿಂಗೆ ಕಲ್ತ್ಕೊಡ್ತೀನಿ. ಚೆನ್ನಾಗಿ ಹುರಿಬೇಕು, ಕೈ ಬಿಡದೇ ಇರೋ ಹಾಗೆ. ಅಮ್ಮ, ಇದಕ್ಕೆ ಸ್ವಲ್ಪ ಚಿಟಿಗೆ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಆದರೆ ಹಸಿ ವಾಸನೆ, ಹಸಿ ಕೊಬ್ಬರಿ ಅಲ್ವಾ, ತೆಂಗಿನಕಾಯಿದು ವಾಸನೆ ಎಲ್ಲ ಹೋಗೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಯ್ತಾ? ಚೆನ್ನಾಗಿ ಹೈ ಹೀಟಲ್ಲಿ ಇಟ್ಟು ಮಾಡು. ಇದಾಗಿದೆ ಅಮ್ಮ, ಚೆನ್ನಾಗಿ ಹುರಿದಿದೆ ಮಸಾಲ ಎಲ್ಲ. ಸೊ ಇದಕ್ಕೀಗ ಈ ಹುಣಸೆ ಹಣ್ಣಿನ ಹುಳಿ. ಎಷ್ಟೊಂದು ಮೀನು ಸಾರಿ ಯಾವಾಗಲೂ ಹುಳಿಯಾಗಿದ್ರೇ ಚೆನ್ನಾಗಿರೋದು. ಓಕೆ. ಸೊ ಇದಕ್ಕೆ ಕೆಲವರು ಹುಣಸೆ ಹಣ್ಣು ಹಾಕೋತಾರೆ, ಕೆಲವು ಕಡೆ ಟೊಮೆಟೊ ಹಣ್ಣು ಹಾಕೋತಾರೆ, ಕೆಲವು ಕಡೆ ಮೊಸರು ಹಾಕೋತಾರೆ. ಓಕೆ. ಸೊ ಯಾವುದೋ ಒಂದು ಹುಳಿ ಅಂತೂ ಇರಲೇಬೇಕು. ಹಾಗೆ ಈ ಸಾರಿಗೆ ಸಾಕಾಗೋಷ್ಟು ನೀರು ಹಾಕೋಬೇಕು. ಅಮ್ಮ, ಇದು ಚೆನ್ನಾಗಿ ಕುದಿಬೇಕಾ ಅಮ್ಮ? ಚೆನ್ನಾಗಿ ಕುದಿಬೇಕಮ್ಮ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಸಾರಿನ ಲೆವೆಲ್ಗೆ ಮಾಡ್ಕೋಬೇಕಾ? ಕನ್ಸಿಸ್ಟೆನ್ಸಿ ಹಾಗಿರ್ಬೇಕು. ಹಾಗೇನೆ ಸ್ವಲ್ಪ ಕುದಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೆ ಮೊದಲೇ ಗಟ್ಟಿ ಮಾಡ್ಕೊಳಕ್ ಹೋಗ್ಬಾರ್ದು. ಓಹೋ, ಸರಿ ಸರಿ. ಸೊ ಈಗ ಇದಕ್ಕೆ ಉಪ್ಪು ಹಾಕಿ ಕುದಿಯಕ್ಕೆ ಬಿಡೋಣ. ಹಾಗೆ ಒಂದು 4-5 ಹಸಿ ಮೆಣಸಿನ್ಕಾಯಿ ಹಾಗೆ ಹಾಕ್ತೀಯಾ? ಸೊ ಅದ್ರ ಫ್ಲೇವರ್ ಮಾತ್ರ ಇರುತ್ತೆ. ಸೊ ಇದು ಬಾಯ್ಲ್ ಆಗಬೇಕಮ್ಮ. ಬಾಯ್ಲ್ ಆಗುವಾಗ ಮೀನು ಹಾಕಿ ಆಮೇಲೆ ಒಂದು 10 ನಿಮಿಷ ಬೇಯ್ಲಿಕ್ಕೆ ಬಿಡಬೇಕು. ಸರಿ. ಸೊ ಇವಾಗ ಇದನ್ನ ಬಾಯ್ಲ್ ಆಗಲಿಕ್ಕೆ ವೆಯ್ಟ್ ಮಾಡಿ. ಈ ಸಾರು ಹೀಗೆ ಬಾಯ್ಲ್ ಆಗ್ತಿರುವಾಗ ಅಂದರೆ ಕುದಿಯಕ್ಕೆ ಬಂದಾಗ ಈಗ ಈ ಮೀನು ಪೀಸ್ಗಳು ಚೆನ್ನಾಗಿ ವಾಶ್ ಮಾಡಿರೋ ಮೀನು ಪೀಸ್ಗಳು ಇದ್ರ ಮುಚ್ಚಳ ತರಲ್ಲ. ಇದನ್ನ ಸ್ವಲ್ಪ ಸ್ಪೂನಲ್ಲಿ ಈ ಥರ ಎತ್ತಾಕ್ಬೇಕು. ಓಕೆ. ಅಂದರೆ ಏನಾಗುತ್ತೆ ಕಲ್ಕಿದ್ರೆ? ಎಲ್ಲ ಕೈಮಾಗೋಗುತ್ತೆ ಅಷ್ಟೇ, ಕಲಸೋಗ್ಬಿಡುತ್ತೆ. ಸೊ ಮೀನು ಹೋಳುಗಳನ್ನ ಹಾಕಿದ್ಮೇಲೆ ಯಾವಾಗಲೂ ಮಿಕ್ಸ್ ಮಾಡಬಾರ್ದು. ಓಕೆ ಓಕೆ. ಅದು ಹಾಗೆ ಬೇಯುತ್ತಾ? ಹಾಗೆ ಬೇಯುತ್ತೆ. ಮೆಲ್ಲಕ್ಕೆ ಹ್ಯಾಂಡಲ್ ಮಾಡಬೇಕು. ಹೀಗೆ
ಎಲ್ಲನೂ ಹಾಕಿದೀವಲ್ಲ, ಸೊ ಇದೆಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಹೀಗೆ ಬೇಯಿಸ್ಕೋಬೇಕು. ಸೊ ಅಮ್ಮ ಒಂದು 10 ನಿಮಿಷ ಚೆನ್ನಾಗಿ ಸಣ್ಣ ಊರಿನಲ್ಲಿಟ್ಟು ಕುದಿಸಿದೀವಲ್ವಾ, ತನಕ ಬಂದಿದೆ ಅಂತ. ಸೊ ಇದಾಗಿದೆ ಅಮ್ಮ. ಬೆಂದಿದೆಯಾ ಅಮ್ಮ? ಹಾ, ಸೊ ಒಂದು 10 ನಿಮಿಷ ಸಾಕು, ಮೀನಿಗೆ ಹೆಚ್ಚು ಟೈಮ್ ಬೇಕಾಗಿರಲ್ಲ ಆಯ್ತಾ. ಹಾಗೇನೆ ಅಂತ ಬೆಂದಿದೆಯಾ ಇಲ್ವಾ ಅಂತ ಹಾಕಿ ಪದೇ ಪದೇ ಮಿಕ್ಸ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಸೊ ತೆಗಿವಾಗ್ಲೂ ಸಹ, ಈಗ ಬಿಸಿ ಬಿಸಿ ತೆಗಿವಾಗ್ಲೂ ತುಂಬಾ ಡೆಲಿಕೇಟ್ ಆಗಿ ಯೂಸ್ ಮಾಡ್ಬೇಕಷ್ಟೇ. ಆಯ್ತಾ. ಸೊ ಈಗ ಇದಕ್ಕೆ ಒಂದು ಸರ್ವಿಂಗ್ ಬೌಲ್ಗೆ ಡಿಶ್ ಔಟ್ ಮಾಡೋಣ. ಸ್ವಲ್ಪ ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪು ಡಿಶ್ ಔಟ್ ಮಾಡೋಣ. ಈಗ ಫಸ್ಟ್ ಮಸಾಲೆ ಹಿಡ್ದಿದ್ಯಮ್ಮ? ಇದು ಗೊಜ್ಜಿನ ಹದಕ್ಕೆ ಇರುತ್ತೆ ಅಮ್ಮ. ಮೇಲಿನಿಂದ ಸ್ವಲ್ಪ ಸಾರು ಸಹ ಹಾಕಬೇಕಾಗುತ್ತೆ. ಕೆಂಪು ಕಲರ್ ಬಂದ್ಬಿಟ್ಟಿದೆಯಲ್ಲ. ಸೊ ಆಯ್ತಾ. ಸೊ ಇದಕ್ಕೀಗ ಸ್ವಲ್ಪ ಈ ಕರಿನ ಅಮ್ಮ ಚಪಾತಿ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ. ಚಪಾತಿ ಜೊತೆ ಎಲ್ಲ ಇದಕ್ಕೆ ಕಾಂಬಿನೇಷನ್ ಏನು ಗೊತ್ತಾ? ಮಂಗಳೂರಿನ ಸ್ಪೆಷಲ್ ಆದ ನೀರು ದೋಸೆ. ವಾವ್, ನೀರು ದೋಸೆ ಜೊತೆಗ ಇನ್ನೂ ಗಟ್ಟಿ ಆಗ್ಬೇಕಿತ್ತ? ಇಲ್ಲ ಇಲ್ಲ, ಇದು ಹದನೇ, ಇಷ್ಟೇ ಹದ ಇರೋದು. ಸಾರು ಅಂದರೆ ಸ್ವಲ್ಪ ಲಿಕ್ವಿಡ್ ಆಗಿರಬೇಕು. ಅದೇ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬಿಟ್ರದು ಗೊಜ್ಜು ಅಂತಾರದು. ಓಕೆ ಸರ್. ಸೊ ಈಗ ಇದ್ರ ಮೇಲೆ ಜಸ್ಟ್ ಕೊತ್ತಂಬರಿ ಸೊಪ್ಪು. ಸೊ ಅಮ್ಮ, ಮಂಗಳೂರು ಮೀನಿನ ಸಾರು ರೆಡಿ ಆಗಿದೆ. ಸೊ ಇದನ್ನ ಇನ್ನೊಂದ್ಸರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸರಿ. ಮಂಗಳೂರು ಮೀನಿನ ಸಾರು ಮಾಡುವ ವಿಧಾನ: ಮೊದಲಿಗೆ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ, ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ, ರುಬ್ಬಿಕೊಂಡ ಕೊಬ್ಬರಿ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹುರಿದು, ಹುಣಸೆ ಹಣ್ಣಿನ ರಸವನ್ನು ಹಾಕಿ, ಸಾರಿಗೆ ತಕ್ಕಷ್ಟು ನೀರನ್ನು ಹಾಕಿಕೊಂಡು ಕುದಿಯಲು ಬಿಡಬೇಕು. ಕುದಿಯುವಾಗ ಉಪ್ಪು ಮತ್ತು ಮೀನಿನ ತುಂಡುಗಳನ್ನು ಹಾಕಿ 10 ರಿಂದ 15 ನಿಮಿಷದವರೆಗೆ ಕುದಿಸಿ, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಬಿಸಿ ಬಿಸಿ ಸರ್ವ್ ಮಾಡಬೇಕು. ಆಶೀರ್ವಾದ್ ಅಮ್ಮ ಮನೆಯಲ್ಲಿ ಘಮ ಘಮ ಅಡಿಗೆ.